ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿಯ ದೊಡ್ಡ ಸುಂಟ್ರುಗಾಳಿನೇ ಎಬ್ಬಿದೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಬಹಳ ಕೆಲ ಸಚಿವರುಗಳು ಬಹಳ ಏರು ಧ್ವನಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಬ್ರಿಗೊಬ್ರಿಗೆ ಮಾತಿನ ಒಂದು ಟಾಕ್ ವಾರ್ ನಡೀತು, ಒಬ್ರಿಗೊಬ್ರಿಗೆ ಮಾತು ಬೆಳೀತು ಅನ್ನುವಂತೆಲ್ಲ ನಾವು ಕೇಳ್ಪಟ್ವಿ. ಬಟ್ ಸಿಎಂ DCM ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರು ಕೂಡ, ಅದನ್ನ ಒಪ್ಪದೆ ಹೋದ್ರು ಕೂಡ ನಿನ್ನೆ ಬಹಳ ದೊಡ್ಡ ಮಾತಿನ ವಾರೇ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ SS ಮಲ್ಲಿಕಾರ್ಜುನ್ ಅವರು ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾಗೆ ಸಂತೋಷ್ ಲಾಡ್ ಅದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇಬ್ಬರ ನಡುವೆ ಮಾತು ಬೆಳೀತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದನ್ನ ಹೊರತುಪಡಿಸಿಯೂ ಕೂಡ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸಚಿವರುಗಳ ಜೊತೆಗೇನೆ ಕೆಲ OBCಗೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳು ಕೂಡ ನಿನ್ನೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲಿಂಗಾಯತ ಲಡಾಯಿ ಅದು ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಅದೇನೋ ಅದು ನಂತರದ ಹಂತಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುನ್ನ ನಿನ್ನೆ ಹಲವು ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳು ಹೇಗೆ ತಮ್ಮ ವಿಚಾರಗಳನ್ನ ಮಂಡಿಸಿದ್ರು, ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಆಯ್ತಪ್ಪ ಲಿಖಿತ ರೂಪದಲ್ಲೇ ನಿಮ್ಮ ಅಭಿಪ್ರಾಯವನ್ನ ಸಲ್ಲಿಸಿ ಆಕ್ಷೇಪಣೆ ಸಲ್ಲಿಸಿ ಅಂತ ಹೇಳ್ಬೇಕಾಯ್ತು. ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು, ಯಾರು ವಿರೋಧ ಮಾಡಿಲ್ಲ, ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಇನ್ನು ಚರ್ಚೆ ಡೀಟೇಲ್ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ನಾಳೆ ಆಗುತ್ತದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಮತ್ತೊಮ್ಮೆ ಸಮೀಕ್ಷೆ ಮಾಡೋದ್ರಿಂದ ಏನು ತಪ್ಪಾಗೋದಿಲ್ಲ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಬಿರುಗಾಳಿ ಎಬ್ಬಿಸಿದೆ. ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಗಿದೆ. ಸಚಿವರ ಮಧ್ಯೆಗೆ ಮಾತಿನ ಚಕಮಕಿಯೂ ನಡೆದಿದೆ. DCM DK ಏರು ಧ್ವನಿಯಲ್ಲಿ ಮಾತನಾಡಿದ್ರೆ SS ಮಲ್ಲಿಕಾರ್ಜುನ ರೊಚ್ಚಿಗೆದ್ದಿದ್ರು. ಹೀಗಾಗಿ ಎಚ್ಚೆತ್ತ CM ಸಿದ್ದರಾಮಯ್ಯ ಯಾವುದೇ ನಿರ್ಧಾರ ಕೈಗೊಳ್ಳದೆ ಚರ್ಚೆ ಅಪೂರ್ಣವಾಗಿ ಕ್ಯಾಬಿನೆಟ್ ಸಭೆ ಅಂತ್ಯವಾಗಿತ್ತು. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಸುಂಟರಗಾಳಿ. ಯಾರು ವಿರೋಧ ಮಾಡಿಲ್ಲ, ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಲಿಂಗಾಯತ ಒಕ್ಕಲಿಗ ಸಮುದಾಯದಿಂದ ಅಸಮಾಧಾನ. ಇನ್ನು ಚರ್ಚೆ ಡೀಟೇಲ್ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಜಾರಕಿಹೊಳಿ ಲಿಂಗಾಯತ ಇದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ, ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. TV9ಗೆ ಕ್ಯಾಬಿನೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ನಿನ್ನೆ ನಡೆದ ಜಾತಿ ಗಣತಿಯ ವಿಶೇಷ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಯಾವ ಸಮುದಾಯದ ಸಚಿವರು ಅಸಮಾಧಾನ ಹೊರಹಾಕಿದ್ರು, ಸಭೆಯಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅನ್ನೋದನ್ನೇ ಎಳೆಯಾಗಿ ಹೇಳ್ತೀವಿ ನೋಡಿ. ಆ ಜಾತಿ ಗಣತಿ ಒಂದು ಲೆಕ್ಕದಲ್ಲಿ ಬೆಂಕಿ ಬಿರುಗಾಳಿ ಸಹಿತವಾಗಿ ಅಪ್ಪಳಿಸ್ತಾ ಇದೆ. ಹೈಕಮಾಂಡ್ ನಾಯಕರೇ ಇದನ್ನ ನಮಗೆ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಬಂತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಗಟ್ಟಿ ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಒಕ್ಕಲಿಗ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಿದ್ದಕ್ಕೆ ಸಚಿವರು CM ಮುಂದೆಯೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಮಾಜದ ಅಂಕಿ ಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ಷೇಪಗಳಿವೆ. ನಮ್ಮ ಸಮಾಜದ ಜನರಲ್ಲಿ ತಪ್ಪು ಭಾವನೆ ಹೋಗ್ತಿದೆ. ಈ ವರದಿಯನ್ನ ಇದೇ ಸಭೆಯಲ್ಲೇ ಒಪ್ಪುವುದು ಬೇಡ. ಇದರ ನ್ಯೂನತೆಯ ಬಗ್ಗೆಯೂ ಚರ್ಚೆ ಮಾಡಬೇಕಿದೆ. ಜೊತೆಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಕೆಲ ಮನೆಗಳಿಗೆ ಹೋಗಿಲ್ಲ ಎಂಬ ಆರೋಪವೂ ಇದೆ. ತಪ್ಪಿದ್ರೆ ತಿದ್ದುವ ಕೆಲಸ ಆಗ್ಬೇಕಿದೆ. ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏನು ಅಂತ ಸರ್, ಈಗ ಮುಖ್ಯಮಂತ್ರಿಗಳು ಹೇಳಿನಲ್ಲ, ಈ ಪ್ರತಿಯೊಂದು ವಿಚಾರನೂ ಗೊತ್ತೆ, ನಿಮಗೆ ಗೊತ್ತಾಗುತ್ತೆ. ಸೆನ್ಸಸ್ ಸಚಿವ SS ಮಲ್ಲಿಕಾರ್ಜುನ ಅಂತೂ ವರದಿಯೇ ಸರಿಯಿಲ್ಲ, ತಿರಸ್ಕರಿಸಬೇಕು ಅಂದ್ರು. ಈ ವರದಿಯೇ ಸರಿಯಿಲ್ಲ, ಇದನ್ನ ತಿರಸ್ಕರಿಸಬೇಕು. ಸಮುದಾಯ ಉಪಪಂಗಡಗಳನ್ನ ವಿಭಜಿಸಲಾಗಿದೆ. ಲಿಂಗಾಯತ ಉಪಪಂಗಡ ವಿಂಗಡಿಸಿದ್ದು ತಪ್ಪು. ಸಂಖ್ಯೆ ಇಷ್ಟು ಕಡಿಮೆ ಅಂದ್ರೆ ನಂಬೋರು ಯಾರು? ಇದನ್ನ ಒಪ್ಪೋದು ಹೇಗ್ ಸಾಧ್ಯ? ಹೌದು, ಎಲ್ಲವನ್ನ ನೋಡಿ ತೀರ್ಮಾನಿಸೋಣ ಬಿಡಿ. ಇನ್ನು CM ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಯಾರು ವಿರೋಧ ಮಾಡಿಲ್ಲ ಅಂದ್ರು. ನೋಡಪ್ಪ, ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದೀವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಸಚಿವ ಸಂತೋಷ್ ಲಾಡ್ SS ಮಲ್ಲಿಕಾರ್ಜುನ ಮಧ್ಯೆ ಮಾತಿನ ಜಟಾಪಟಿಯ ನಡೀತು. ಸಮೀಕ್ಷಾ ವರದಿಯನ್ನ ಸರಿಪಡಿಸಬಹುದಲ್ವೇ? ಇದನ್ನ ಹೇಳಲು ನೀವ್ಯಾರು? ನಿಮ್ಮ ಅಭಿಪ್ರಾಯ ನೀವು ಕೊಡಿ, ಸಲಹೆ ಕೊಡಲು ಬರಬೇಡಿ. ಜಾತಿಗಳ ವರ್ಗೀಕರಣಕ್ಕೆ DCM DK ಶಿವಕುಮಾರ್ ಏರು ಧ್ವನಿಯಲ್ಲೇ ಮಾತನಾಡಿದ್ರು. ಈ ವೇಳೆ ಲಿಂಗಾಯತ ಸಚಿವರುಗಳು ಕೂಡ ಧ್ವನಿಗೂಡಿಸಿದ್ರು. ಕೆಲ ನಿಗದಿತ ಜಾತಿಗಳನ್ನ ಮಾತ್ರ ಕೆಟಗರಿ ಒಂದಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ?
ಕೆಲವರು ದನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರೆಲ್ಲ ಶ್ರೀಮಂತರಲ್ಲ. ಕ್ಯಾಬಿನೆಟ್ ಸಭೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ವಿಚಾರ ವಿನಿಮಯ ಮಾಡಿದ್ದೇವೆ ಅಷ್ಟೇ ಅಂದ್ರು. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಇಷ್ಟೆಲ್ಲ ವಿರೋಧದ ಮಧ್ಯೆ ಜಾತಿ ಗಣತಿ ವರದಿ ಜಾರಿಯಾಗಲೇಬೇಕೆಂದು ಒಬಿಸಿ ಸಮುದಾಯದ ಸಚಿವರು ಆಗ್ರಹ ಮಾಡಿದ್ದು ಈ ರೀತಿಯಾಗಿ ನೋಡಿ. ಎಲ್ಲರಿಗೂ ಜಾತಿ ಗಣತಿಯ ವಿವರ ಲಭ್ಯವಾಗುತ್ತೆ. ವಿವರ ಲಭ್ಯವಾಗುವಂತೆ ಮಾಡೋಣ. ತಾಲೂಕಾವಾರು ಅಂಕಿಅಂಶ ರಿಲೀಸ್ ಮಾಡೋಣ. ವ್ಯತ್ಯಯವಾಗಿದ್ದರೆ ಆಯಾ ತಾಲೂಕು ಮಟ್ಟದಲ್ಲೇ ಮಾಹಿತಿ ಒದಗಿಸುವ ಕಾರ್ಯವಾಗಲಿ. ಅಲ್ಲೇ ವ್ಯತ್ಯಯವಾಗಿದ್ದರೆ ದಾಖಲೆ ಸಮೇತ ಮಂಡಿಸಲಿ. ಆಗ ತಿದ್ದುವ ಕಾರ್ಯ ಮಾಡೋಣ. ಜಾತಿ ಗಣತಿ ಜಾರಿ ಪಕ್ಷದ ಪಾಲಿಸಿ ವೈಜ್ಞಾನಿಕವಾಗಿ ಎಲ್ಲಾ ಸಮುದಾಯವನ್ನು ಜತೆಗೂಡಿಸಿ ಇದನ್ನ ಜಾರಿ ಮಾಡಬೇಕಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಸಮಸ್ಯೆ ಜಟಿಲವಾಗಿದೆ, ವರದಿ ಜಾರಿಗೆ 1 ವರ್ಷ ಬೇಕಾದ್ರೂ ಆಗುತ್ತೆ ಎಂದ್ರು. ಪುನರ್ ಆಗೋಲ್ಲ, ಅದೇನು ನಾಳೆ ಆಗುತ್ತದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ ಸಿಎಂ ಸಲಹೆ. ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಭಿನ್ನಾಭಿಪ್ರಾಯ ಜೋರಾಗ್ತಿದ್ದಂತೆ ಎಲ್ಲಾ ಸಚಿವರುಗಳಿಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರು. ಈ ಬಗ್ಗೆ ಲಿಖಿತ ಉತ್ತರ ಕೊಡಿ. ಲಿಖಿತ ಉತ್ತರ ಎಲ್ಲ ಬೇಡ ಸರ್. ಲಿಖಿತ ದಾಖಲೆ ಮುಂದೆ ವಿರೋಧಿಗಳು ಬಳಸ್ತಾರೆ. ಇಲ್ಲೇ ನಿಮ್ಮ ಅಭಿಪ್ರಾಯ ತಿಳಿಸಿ, ಅಥವಾ ಖಾಸಗಿಯಾಗಿ ಭೇಟಿಯಾಗಿ ಮಾತುಕತೆ ನಡೆಸಬಹುದು. ಇನ್ನು ಮರು ಸಮೀಕ್ಷೆಗೆ ಮನವಿ ಮಾಡಿದ್ದೇವೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ರು. ಮತ್ತೊಮ್ಮೆ ಸಮೀಕ್ಷೆ ಮಾಡೋದ್ರಿಂದ ಏನು ತಪ್ಪಾಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತೇಳಿ ಮನವಿ ಮಾಡಿದ್ವಿ. ಭವಿಷ್ಯ ಅದು ಚರ್ಚೆ ಆಗ್ತಾ ಇದೆ. ಜಾತಿ ಗಣತಿ ವರದಿ ಅನುಷ್ಠಾನ ವಿಚಾರವಾಗಿ ಚರ್ಚೆಗೆ ಮತ್ತೊಂದು ಡೇಟ್ ಫಿಕ್ಸ್ ಮಾಡಲಾಗಿದೆ. ಮುಂದಿನ ವಾರ ಅಂದ್ರೆ ಏಪ್ರಿಲ್ 24ರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ನಡೆಯಲಿದೆ. ಅಲ್ಲಿ ಸ್ಥಳೀಯ ಮಟ್ಟದ ಅಭಿವೃದ್ಧಿ ಕುರಿತು ಚರ್ಚೆ ಅಜೆಂಡಾ ಈಗಾಗಲೇ ಫಿಕ್ಸ್ ಆಗಿರೋದ್ರಿಂದ ಮೇ 2ರಂದು ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ವಿಚಾರ ಚರ್ಚೆಗೆ ಬರುವ ನಿರೀಕ್ಷೆ ಇದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.